ಅಶೋಕ್ ಅವರು ಜಗಜ್ಯೋತಿ ಬಸವೇಶ್ವರ ಸಿನಿಮಾ ಮಾಡಿದಾಗ ಅವ್ರು ನೋಡಿದಾಗೆಲ್ಲ ಬಸವಣ್ಣನ ಜ್ಞಾಪಕ ಬರೋದು ನಮಗೆ. ನಾನು ಅವಾಗಿನ ಸಣ್ಣ ಹುಡುಗ. ಹಾಗೆ ಕೆಂಪೇಗೌಡರನ್ನ ನಾವು ಇಲ್ಲಿ ಕೂತಿರೋರು ಯಾರು ನೋಡಿದ್ರಲ್ಲೋ ನನಗೆ ಗೊತ್ತಿಲ್ಲ, ನಾನಂತರೂ ನೋಡಿಲ್ಲ. ಆದರೆ ನನ್ನ ಹತ್ರ ಸರಿಸುಮಾರು ನನ್ನ ಮೊಬೈಲ್ನಲ್ಲಿ ಕೆಂಪೇಗೌಡರ ವೇಷಧಾರಿಯಾಗಿ ಕೆಂಪೇಗೌಡರನ್ನು ಅನುಕರಣೆ ಮಾಡಿಕೊಂಡು ಕೆಂಪೇಗೌಡರ ಹೆಸರನ್ನು ನಾಡಿನಾದ್ಯಕ್ಕೂ ಇವತ್ತಿನವರೆಗೂ ಪಸರಿಸ್ತಾ ಬಂದಿರತಕ್ಕಂಥ ಎಚ್.ಎಂ. ಕೃಷ್ಣಮೂರ್ತಿ ಅವರ ಅಣ್ಣನ ಫೋಟೋ ನನ್ನ ಹತ್ರ ಇದೆ. ಇದನ್ನು ಯಾಕೆ ತಗೊಂಡಿದ್ದೆ ಅನ್ನೋದನ್ನು ಕೂಡ ಹೇಳಿಬಿಡ್ತೀನಿ. ನಾನು ಅವ್ರ ಮನೆಗೆ ಹೋಗಿದ್ದೆ ಯಾವುದೋ ಒಂದು ವಿಚಾರ ಚರ್ಚೆ ಮಾಡಲಿಕ್ಕೆ. ಆವಾಗ ಮಾತಾಡ್ತಾ ಬಡ್ಕರ್ ಈ ಥರ ಒಂದು ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ಕೆಲವು ಫೋಟೋ ಶೂಟ್ಗಳು ಆಗಿದೆ. ನಾನು ಹಿಂದೆಗಡೆ ಫೋಟೋ ಇತ್ತು, ಸಾರಿ ಅವ್ರು ಹೇಳಲಿಲ್ಲ, ನಾನೇ ಕೇಳಿದೆ. ಇವ್ರು ಕೂತ್ಕೊಳ್ಳೋ ಜಾಗದಲ್ಲಿ ಹಿಂದೆಗಡೆ ಒಂದು ಫೋಟೋ ಇತ್ತು, ಅದು ಕೆಂಪೇಗೌಡರ ವೇಷಧಾರಿಯಾಗಿದ್ದರು. ನಾನು ಇದ್ಯಾವ್ದಣ್ಣ ಒಳ್ಳೆ ಫೋಟೋ ಶೂಟ್ ಮಾಡಿಸಿದ್ಯಾ ಅಂದೆ. ಇಲ್ಲ ಬಡ್ಕರ್ ಇದನ್ನ ನಾನು ಸಿನಿಮಾನೇ ಮಾಡಬೇಕು ಅನ್ನೋ ಉದ್ದೇಶ ಆಗಿದೆ ಅಂತಂದರು. ಗೆಟಪ್ ನೋಡಿದೆ. ಆಮೇಲೆ ಇದೊಂದು ನೋಡ್ಬಿಟ್ಟು ಹಿಂಗೆ ಅಂತ ಇದೆಯಾ, ಇರೋ ಒಂದು ನಿಮಿಷ ನಾನು ನಿನ್ನ ಮಿಕ್ಕಿದ್ದನ್ನು ಕಳಿಸ್ತೀನಿ ಅಂತ ನನ್ನ ಮೊಬೈಲಲ್ಲಿ ಕಳಿಸಿದ್ರು. ಇವತ್ತಿಗೂ ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸರಿ ಸುಮಾರು ಒಂದು 40ರಿಂದ 50 ಫೋಟೋಸ್ ಇದ್ದಾವೆ. ನಾನು ಕೇಳಿದೆ, ಅಣ್ಣ ಇದನ್ನು ಯಾರ ಕಡೆಯಿಂದ ನಿರ್ದೇಶನ ಮಾಡಿಸ್ತಾ ಇದ್ದೀರಿ? ಯಾಕಂದರೆ ಇತಿಹಾಸ ಗೊತ್ತಿರೋರು ಇರಬೇಕು. ಇವತ್ತಿನ ಇತಿಹಾಸಕಾರರಲ್ಲಿ ಇರ್ತಕ್ಕಂಥವರು ಮತ್ತು ನಾಡಪ್ರಭು ಕೆಂಪೇಗೌಡ ಅಂತಕ್ಕಂಥ ಟೈಟಲನ್ನು ಕೂಡ ವಾಣಿಜ್ಯ ಮಂಡಳಿನಲ್ಲಿ ರಿಜಿಸ್ಟರ್ ಮಾಡಿಸಿ ಸರಿಸುಮಾರು 7-8 ವರ್ಷಗಳ ಕಾಲ ಅದನ್ನು ರಿನ್ಯೂವಲ್ಲೂ ಮಾಡ್ಕೊಂಡು ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಟಿ.ಎಸ್. ನಾಗಾಭರಣ ಅವರು. ಆ ನಾಗಾಭರಣ ಅವರು ಇದರ ಸಬ್ಜೆಕ್ಟನ್ನು, ಅದರ ಬಗ್ಗೆ ಆಳ ಉದ್ದ ಅಗಲವನ್ನು ಮಾಡಿರೋದಷ್ಟೇ ಅಲ್ಲ, ಮಾಗಡಿಗೆ ಹೋಗಿ ಎಲ್ಲವನ್ನು ರಿಸರ್ಚ್ ಮಾಡಿಕೊಂಡು ಬಂದಿದ್ದಾರೆ. ಪ್ರಾಯಶಃ ಅವರಿಗೆ ನಿಮ್ಮ ಉದ್ದೇಶ ಈ ಥರ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ದಂಗಿಲ್ಲ. ನಾನು ಅದನ್ನು ಅವರಿಗೆ ತಿಳಿಸ್ತೀನಿ. ಸಾಧ್ಯವಾದರೆ ನಿಮ್ಮಿಬ್ಬರನ್ನೂ ಸೇರಿಸೋ ಒಂದು ಕೊಂಡಿನೂ ಸೇತುವೆನೂ ಕೂಡ ನಾನು ಹಾಕ್ತೀನಿ. ಆದಷ್ಟು ನೀವೇನಾನ ಸಿನಿಮಾ ಮಾಡೋದೇ ನಿಜ ಆದರೆ ನಾಗಾಭರಣ ಅವರ ನಿರ್ದೇಶನದಲ್ಲೇ ನೀವು ಮಾಡಿರಿ ಅಂತಕ್ಕಂಥ ಒಂದು ಮಾತನ್ನು ನಾನು ಅಣ್ಣವ್ರಿಗೆ ಹೇಳಿದ್ದೆ. ನನಗೆ ಇವತ್ತು ಇವರು ನನಗೆ ಫೋನ್ ಮಾಡಿ ಕರೆದಾಗ ನಾನು ಇಲ್ಲಿ ಬರ್ತಿದ್ದೆ. ನಾಗಾಭರಣ ಅವ್ರು ನೋಡಿದ ತಕ್ಷಣ ನನಗೊಂಥರ ಏನಪ್ಪ ಅಂದರೆ ಕನಸುಗಾರ ಒರಿಜಿನಲ್ ನಾನೇನೋ ಅನ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ಕನಸುಗಾರ ರವಿಚಂದ್ರನ್ ಅವರು. ನಾನು ಯಾವತ್ತೋ ಕನಸು ಕಂಡಿದ್ದು ಇವತ್ತು ಇಲ್ಲಿ ಆಗೋಗ್ಬಿಡ್ತಲ್ಲ, ಎದುರುಗಡೆ ಇದ್ದಾರಲ್ಲ, ಬಿಡಪ್ಪ ಒಳ್ಳೇದಾಯಿತು ಅಂತ. ಅದು ಸಾಂಗ್ನ ನೋಡಾದ ಮೇಲಂತರೂ ಪುಳಕಿತನಾದೆ ಅಂದರೂ ಕೂಡ ತಪ್ಪಾಗಲಾರ್ದು. ಭಾಳ ಅದ್ಭುತವಾಗಿ ಏನು ಆ ಸಾಂಗನ್ನು ಮಾಡಿದ್ದೀರಿ, ಅದೇ ರೀತಿ ಚಿತ್ರವನ್ನು ಕೂಡ ತಾವು ಮಾಡ್ತೀರಿ. ಯಾಕಂದರೆ ಅದರ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದು ನೀವು ಅದೇ ನಾಡಿನಲ್ಲಿ ಹುಟ್ಟಿ ಅಲ್ಲೇ ಇದ್ದು ಅಲ್ಲೇ ಬೆಳೆದು ಅಲ್ಲಿಯ ಅವರ ಒಂದು ಚಟುವಟಿಕೆಗಳನ್ನು ನಾಡಿನಾದ್ಯಂತ ಪಸರಿಸತಕ್ಕಂಥ ಕೆಲಸವನ್ನು ಕರ್ನಾಟಕದಲ್ಲಿ ಯಾರನ್ನ ಮಾಡ್ತಾ ಇದ್ದಾರೆ ಅಂದರೆ ಅದು ಎಚ್.ಎಂ. ಕೃಷ್ಣಮೂರ್ತಿಯವರು. ಪ್ರಾಯಶಃ ನಿಮ್ಮ ಕಾರ್ಯವೈಖರಿಯನ್ನು ನೋಡಿ ಕಾರ್ಪೊರೇಷನ್ ಅವರು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಸ್ಟಾರ್ಟ್ ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ. ನಿಜನಾ? ನನಗೆ ಗೊತ್ತಿಲ್ಲ ಅಣ್ಣ. ಯಾಕಂದರೆ ಆ ನಾಡಪ್ರಭು ಕೆಂಪೇಗೌಡ ಯಾವಾಗ ಅವಾರ್ಡು ಕಮಿಟಿ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ. ಬಟ್ ನೀವಂತರೂ ನಾನು ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೀನಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಿಮ್ಮ ಆಸಕ್ತಿ ಹಾಗೇ ಇದೆ. ಪ್ರಾಯಶಃ ಅವ್ರಿಗೆ ಇನ್ಸ್ಪೈರ್ ಆಗಿರ್ಬೋದು ಆ ಒಂದು ಅವಾರ್ಡನ್ನು ಕೊಡಲಿಕ್ಕೆ. ಸೊ ಇದು ಈ ಥರದ ಕೆಲಸಗಳನ್ನು ಮಾಡೋದಕ್ಕೆ ಎಲ್ಲ ಸಮಾನ ಮನಸ್ಕರು ತಾವೆಲ್ಲ ಇದ್ದೀರಿ. ಹಾಗೇನೇ ಭಾಳಷ್ಟು ತಮ್ಮ ಸ್ಪೀಚ್ಗಳನ್ನು ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ತಾವು ಕನ್ನಡದ ಬಗ್ಗೆ ಮಾತನಾಡಿದ್ದಂಥದ್ದು ಕೂಡ ನಾನು ಕೇಳಿದ್ದೆ. ಆ ಕನ್ನಡದ ಬಗ್ಗೆ ನಿಮಗಿರ್ತಕ್ಕಂಥ ಒಂದು ಅಭಿಮಾನ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ಕಳಕಳಿ. ಇನ್ನು ನಿಮ್ಮ ಕೊಡುಗೆ ದಾನಿ ಅಥವಾ ನೀವು ಕೋವಿಡ್ ಸಂದರ್ಭದಲ್ಲಿ ಕೆಲಸಗಳು ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಸಾರ್ವಜನಿಕರಿಗೆ ಕೆಲವ್ರಿಗೆ ಗೊತ್ತಿದೆ, ಇನ್ನು ಕೆಲವ್ರಿಗೆ ಗೊತ್ತಿಲ್ಲದಿರೋದು ನನಗೆ ಗೊತ್ತಿದೆ. ಯಾಕಂದರೆ ಅವರ ಸಂಕಷ್ಟದಲ್ಲಿದ್ದಾಗ ಅವ್ರನ್ನ ಪರಿಹಾರ ಮಾಡಿ ಅವ್ರನ್ನ ಸಂತೋಷವಾಗಿ ಇವತ್ತು ಇರೋದಕ್ಕೆ ಅವ್ರ ಕುಟುಂಬಕ್ಕೆ ಆಧಾರಪೂರ್ವಕ ಕಾರಣಕರ್ತರು ನೀವೇ. ಯಾಕಂದ್ರೆ ನಾನೇ ಕಳಿಸಿದ್ದವ್ರನ್ನ ತಮ್ಮ ಹತ್ರ ಈ ಥರ ಹಿಂಗೆ ಅವ್ರದ್ದೇನೋ ಸ್ವಲ್ಪ ಸಮಸ್ಯೆಗಳಿದಾವಂತೆ, ದಯಮಾಡಿ ಅವರಿಗೆ ಅದು ಸರ್ಕಾರದಿಂದ ಮತ್ತು ಇಲಾಖಾವಾರದಿಂದ ಅವರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಾಯಿತ್ತು. ಆ ಸಂದರ್ಭದಲ್ಲಿ ನೀವು ಮುಂಚೂಣಿನಲ್ಲಿ ನಿಂತು ಅವ್ರನ್ನ ಅದರಿಂದ ಹೊರಗಡೆ ತಂದು ಅವರ ಜೀವನ ಇವತ್ತು ಸುಭಿಕ್ಷವಾಗಿದೆ, ಚೆನ್ನಾಗಿದೆ. ಅವರು ಅವ್ರ ಮನೆಯಲ್ಲಿ ದೇವ್ರ ಫೋಟೋ ಇಟ್ಕೊಂಡಿಲ್ಲ, ನಿಮ್ಮ ಫೋಟೋ ಇಟ್ಕೊಂಡಿದ್ದಾರೆ. ಇದು ಸತ್ಯ ಮತ್ತು ವಾಸ್ತವ. ಅದಕ್ಕೆ ಪರೋಕ್ಷವಾಗಿ ನಾನು ಕಾರಣೀಭೂತಕನಾಗಿರ್ಬೋದು, ಬಟ್ ಪ್ರತ್ಯಕ್ಷವಾಗಿ ನೀವೇ ಆಗಿದ್ದು ಅನ್ನೋ ಮಾತನ್ನು ಹೇಳ್ತಾ ನಾನು ನಿಮ್ಮ ಕನ್ನಡದ ಅಭಿಮಾನದ ಬಗ್ಗೆ
ನಾನು ಒಂದು ವಿಚಾರದಲ್ಲಿ ನಾನು ಜನರನ್ನಾಗಿ ಎಲ್ಲರೂ ಬರುವಾಗ ಈ ಬಕ್ಕೆಗಳನ್ನ ಕೊಡ್ತಾರೆ. ನನಗೆ ನಿಮ್ದೆಲ್ಲವೂ ಸರಿ, ಆದರೆ ಆ ಬಕ್ಕೆ ವಿರೋಧಿ, ನಾನು ಕಡು ವಿರೋಧಿ. ಆ ಬಗ್ಗೆ ಅದು ನನಗೆ ಅದೇನಕ್ಕೆ ಅಂತಾರೆ ಅದು ಯೂಸ್ ಆಗ್ತದೆ ಗೊತ್ತಿಲ್ಲ. ಪಾಪ ಅಲ್ಲಿ ಹೂ ಮಾರೋರು ಅದನ್ನು ಮಾರೋರಿಗೆ ಏನೋ ಎಫೆಕ್ಟ್ ಆಗ್ಬೋದು, ಬಟ್ ಅದು ಯಾವುದ್ರ ಸಂಕೇತ ಅನ್ನೋದು ನನಗೆ ಗೊತ್ತಿಲ್ಲ. ದಯಮಾಡಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಂದಾಗ ನನ್ನ ತಂದೆಯವರು ಕೂಡ ಒಬ್ಬ ಸಾಹಿತಿಗಳಾಗಿರೋದ್ರಿಂದ ನಮ್ಮ ತಂದೆಯವರೇ ಬರೆದಿರ್ತಕ್ಕಂಥ ಒಂದು ಪುಸ್ತಕ, ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅಂತಕ್ಕಂಥ ಒಂದು ಪುಸ್ತಕ. ಈ ಪುಸ್ತಕ ಬರೆಯುವಂಥ ಸಂದರ್ಭದಲ್ಲಿ ಕೆಲವು ಘಟನಾವಳಿಗಳು ನಡೆದವು. ಅವಾಗ ಪಾಟೀಲ್ ಪುಟ್ಟಪ್ಪನವರು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ದರು, ನನ್ನ ತಂದೆ ಸದಸ್ಯರಾಗಿದ್ದರು. ಏನು ಬಣಕಾರ್ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿ ಪಕ್ಕದ ಜನರಲ್ ಹಾಸ್ಟೆಲಲ್ಲೇ ಇದ್ದರು. ಏನು ಬಣಕಾರ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬೆಳಗ್ಗೆ ನಾನು ನೋಡ್ತೀನಿ, 3-4 ಗಂಟೆನಲ್ಲೂ ಏನನ್ನ ಬರೀತಿರ್ತೀಯಲ್ಲ, ಏನು ಮಾಡ್ತಾ ಇದೀಯಾ ನೀನು ಅಂತ ಕೇಳಿದ್ರಂತೆ. ಅದಕ್ಕೆ ಅವರು ಇಲ್ಲ, ಆಂಗ್ಲರ ಆಡಳಿತದಲ್ಲಿ ಕನ್ನಡನ ಒಂದು ಪುಸ್ತಕ ಬರೀತಾ ಇದ್ದೀನಿ ಅಂತ. ಏಯ್ ಉಚ್ಚಿಗೆ ತಿಳಿದಿರ್ಬೇಕು ನಿನಗೆ, ನಾವು ಕನ್ನಡ ಕಾವಲು ಸಮಿತಿಯಿಂದ 380 ಸುತ್ತಲೆಗಳನ್ನು ಹೊರಡಿಸಿದ್ದೀವಿ ಆಡಳಿತ ಭಾಷೆಯಾಗಿ ಕನ್ನಡ ಜಾರಿಗೆ ಬರಬೇಕು ಅಂತೇಳಿ. ಇಲ್ಲಿ ಅಧಿಕಾರಿಗಳೇ ಕೇಳ್ತಾ ಇಲ್ಲ, ಇನ್ನು ಹೇಳಿ ಕೇಳಿ ಆಂಗ್ಲರು ಅಂತ್ಯ, ಬ್ರಿಟಿಷರು ಅಂತ್ಯ, ಅವ್ರೇನು ಕನ್ನಡ ಬಳಸ್ತಿದ್ರಯ್ಯ, ನಿನಗೆ ಹುಚ್ಚಿಡ್ದಿರ್ಬೇಕು ಅಂತ ಅಂದಿದ್ರಂತೆ. ಪುಸ್ತಕವನ್ನು ಕಂಪ್ಲೀಟ್ ಮಾಡಿದ್ರು. ಕಂಪ್ಲೀಟ್ ಆದಮೇಲೆ ಇದನ್ನು ಪುಸ್ತಕವನ್ನು ಸರ್ಕಾರನೇ ಮುದ್ರಣನೂ ಮಾಡ್ತು. ರಾಮಕೃಷ್ಣ ಹೆಗಡೆ ಅವ್ರ ಗೌರ್ಮೆಂಟಲ್ಲಿ ಸರ್ಕಾರನೇ ಕೂಡ ಇದನ್ನು ಪಬ್ಲಿಷು ಕೂಡ ಮಾಡ್ತು. ಇಲ್ಲೇ ಸಾಹಿತ್ಯ ಪರಿಷತ್ತಲ್ಲೂ ಕೂಡ ಈ ಪುಸ್ತಕ ಇದೆ. ಈ ಪುಸ್ತಕವನ್ನು ಅವತ್ತಿನ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದವರು ಕವಿ KS ನಿಸಾರ್ ಅಹಮದ್ ಅವರು. ಅವತ್ತಿನ ಒಂದು ಸಮಾರಂಭದಲ್ಲಿ, ಈ ಸಮಾರಂಭದಲ್ಲಿ ಬಂದಾಗ ನಾನು ಏನು ಒಂದು ಹಾಡನ್ನು ಕೇಳಿದೆ, ಹಚ್ಚೇವು ಕನ್ನಡದ ದೀಪ ಅಂಥೇಳಿ. ಆ ಸಮಾರಂಭದಲ್ಲಿ ನಮ್ಮ ತಂದೆಯವರು DS ಕರ್ಕಿ, ಯಾರು ಆ ಹಾಡನ್ನು ಬರೆದಿದ್ರು, ಅವರ ಕ್ಷಮೆ ಯಾಚನೆಯೊಂದಿಗೆ ಒಂದು ಮಾತನ್ನು ಹೇಳಿದರು. ಇವತ್ತು ನಾನು DS ಕರ್ಕಿ ಮತ್ತು ಮಹಾದೇವ್ ಬಣಕಾರ್ ನನ್ನ ತಂದೆ ಇಬ್ಬರದು ಕ್ಷಮೆ ಯಾಚನೆ ಮಾಡಿಕೊಂಡು ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಚ್ಚೇವು ಕನ್ನಡದ ದೀಪ, ನಿಜ ಹಚ್ಚಾಯಿತು ದೀಪ, ಒಳಗಡೆ ಇರೋ ಎಣ್ಣೆ ಎಲ್ಲವೂ ಬತ್ತೋಗ್ಬಿಟ್ಟಿದೆ, ಆರೋಗ್ಬಿಟ್ಟಿದೆ. ಕರ್ನಾಟಕದಾದ್ಯಂತ ಕನ್ನಡ ಏನು ಮಾತಾಡೋದು ಹುಡುಕಬೇಕಾಗಿದೆ. ಆ ಥರದ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಹಚ್ಚೇವು ಕನ್ನಡದ ದೀಪ ಬಿಟ್ಬಿಡ್ರಿ, ಹಚ್ಚೇವು ಅದನ್ನು ಉಳಿಸ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ, ಕನ್ನಡ ಉಳಿಸೋದಕ್ಕೆ ಏನು ಬೇಕೋ ಅದನ್ನು ಮಾಡಿರಿ ಅಂತ ಹೇಳಿ ಅದನ್ನು ಹೇಳಿದರು. ಅದನ್ನು ನೆನೆಸ್ಕೊಂಡು ಆಂಗ್ಲ ಆಡಳಿತದ ಕನ್ನಡ ಪುಸ್ತಕವನ್ನು ಇವತ್ತು ನಿಮಗೆ ಉಡುಗೊರೆಯಾಗಿ, ನಾನು ಬಗ್ಗೆ ತಂದಿಲ್ಲ, ಈ ಪುಸ್ತಕವನ್ನು ಉಡುಗೊರೆ ಹಾಕ್ಕೊಡ್ಬೇಕು ಅಂತ ಹೇಳಿ ನನ್ನ ತಂದೆ ನೆನೆಸ್ಕೊಂಡು ಮಾಡೋದಕ್ಕೆ ರೆಡಿ ಇರ್ತಾರೆ. ಅದರಲ್ಲಿ ಇವತ್ತು ನಮ್ಮ ಶರ್ಮಾ ಗುರುಜಿ ಅವರು ಇರ್ಬೋದು, ನಮ್ಮ ಅಶೋಕ್ ಸರ್ ಇರ್ಬೋದು, ನಮ್ಮ ನಾಗಭರಣ ಸರ್ ಇರ್ಬೋದು, ಸಾಕಷ್ಟು ಜನ, ನಮ್ಮ ಉಮೇಶ್ ಬಣ್ಕರ್ ಭಾಳ ಅರ್ಥಗರ್ಭವಾಗಿ ಭಾಳ ಚೆನ್ನಾಗಿ ಮಾತಾಡೋದು, ಭಾಳ ಖುಷಿ ಆಯಿತು. ಒಬ್ಬೊಬ್ರದ್ದು ಒಂದೊಂದು ಅದಷ್ಟೂ ಅಳವಡಿಸ್ಕೊಂಡು ಇವತ್ತು ನೋಡಿ ಅವ್ರಿಗೆ ಎಂಥ ಆಶೀರ್ವಾದ ಅಂದರೆ, ನಿಜವಾಗ್ಲೂ ಅಷ್ಟು ವರ್ಷದಿಂದ ಅವ್ರು ಮಾಡ್ಕೊಂಡು ಬಂದಿದ್ದಕ್ಕೆ ದೇವರು ಹಾಡಿನ ಮೂಲಕ ಇವತ್ತು ಫಸ್ಟು ಅದನ್ನು ಮಾಡಿಸಿದ್ದಾರೆ. ಅದರಲ್ಲೂ ಎಲ್ಲ ಟೆಕ್ನಿಷಿಯನ್ಸು, ನಮ್ಮ ಇದಕ್ಕೆ ಒಂದು ಕೊರಿಯೋಗ್ರಾಫ್ ನಮ್ಮ ಮೋಹನ್ ಅವ್ರು ಇರ್ಬೋದು, ಆಮೇಲೆ ಸಾಹಿತ್ಯ, ಅದರಲ್ಲೂ ಎಷ್ಟೋ ಜನ ಕಲಾವಿದರು, ಎಲ್ಲರೂ ನಾವೆಲ್ಲ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ. ಇದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇಂಥ ಒಂದು ಇದರಲ್ಲಿ ನಮಗೂ ಒಂದು ಪಾತ್ರ ಕೊಟ್ಟು, ಶ್ರೀಧರ್ ಅವರು ಇರ್ಬೋದು, ರಾಮನಾರಾಯಣ ಇರ್ಬೋದು, ಪ್ರತಿಯೊಬ್ಬರೂ ನಮ್ಮ ವಿಕ್ಟ್ರಿ ವಾಸ್ ಎಲ್ಲರೂ ಇದರಲ್ಲಿ ಆ್ಯಕ್ಟು ಕೂಡ ಮಾಡಿದ್ದಾರೆ. ಅದೊಂದು ಭಾಳ ಸಂತೋಷ ಆಗುತ್ತೆ. ಆ್ಯಂಡ್ ಇದೇ ಥರ ಇವಾಗ ಎಲ್ಲ ದೊಡ್ಡವರು ಮಾತಾಡಿದ್ರು, ಕೆಂಪೇಗೌಡ ಸಿನಿಮಾ ಏನಾದ್ರು ನಿಜವಾಗ್ಲೂ ಯಾರು ಕೆಂಪೇಗೌಡರು ನಾಡಪ್ರಭು ಮಾಡಿದ್ರೆ ಅದಕ್ಕೇನಾದ್ರು ಒಂದು ಅರ್ಥಗತವಾಗಿರ್ಬೋದು ಅಥವಾ ಒಂದು ವಿಜೃಂಭಣೆಯಾಗಿರ್ಬೋದು, ಅದಕ್ಕೆ ತಕ್ಕಂತೆ ಅದಕ್ಕೇನು ಅವರ ಒಂದು ಇತಿಹಾಸ ಏನಿದೆ ಅದನ್ನು ಕರೆಕ್ಟಾಗಿ ಬರೋದು ಅಂದರೆ ಇವರ ನಿರ್ಮಾಣತ್ವದಲ್ಲೇ ಬರಬೇಕು. ಅದು ಬಂದ್ರೇ ಅದಕ್ಕೆ ಒಂದು ಕಳೆ ಅಂತ ಹೇಳ್ತಾ, ಅವ್ರಿಗೆ ಯಾವಾಗಲೂ ಇನ್ನೂ 40 ವರ್ಷ ಇದೇ ಥರ ಶಕ್ತಿ ಇದು, ಇದೇ ಥರ ಸ್ಟ್ರೆಂತಲ್ಲಿ ಅವರು ಎಲ್ಲರ ದಾನ ಧರ್ಮ ಮಾಡ್ತಾ ಆ ದೇವರು ಅದೆಲ್ಲ ಶಕ್ತಿ ಕೊಡಲಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸುತ್ತೆ. ಧನ್ಯವಾದಗಳು ಶ್ರೀಯುತ ಧರ್ಮಕೀರ್ತಿರವರಿಗೆ. ಇದೀಗ ಅಭಿನವ ಕೆಂಪೇಗೌಡ ವಾಹಿನಿಯ ಪರವಾಗಿ ಅಭಿನಂದನೆಗಳು. ಈಗ ನೋಡ್ತಾ ಇದ್ದೀರಾ, ಇವೆಲ್ಲವೂ ಕೂಡ ನಮ್ಮ ಅಭಿನವ ಕೆಂಪೇಗೌಡ ವಾಹಿನಿಗೆ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಾದಂಥ ಕೋಟೆ ಕೊತ್ತಲು, ಗಿರಿಧಾಮಗಳು, ಗುಡಿ ಗೋಪುರ, ಕೆರೆ ಕಟ್ಟೆಗಳ ಬಗ್ಗೆ ಒಂದೊಂದು ಬೆಟ್ಟ ಅಥವಾ ಒಂದೊಂದು ಕೋಟೆಯನ್ನು ಕೂಡ ಒಂದೊಂದು ವಾರ 15 ದಿನ ಚಿತ್ರೀಕರಣ ಮಾಡಿ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಪ್ರಸ್ತುತ ಪೀಳಿಗೆಗೆ ನಾಡಪ್ರಭು ಕೆಂಪೇಗೌಡರ ವೈಭವವನ್ನು ತಲುಪಿಸ್ತಾ ಇದ್ದೇವೆ. ಈಗಾಗಲೇ ಶಿವಗಂಗೆ
ಹುತ್ರಿದುರ್ಗ, ಹುಲಿದುರ್ಗ, ಸಾವನದುರ್ಗ ಈ 4 ಬೆಟ್ಟಗಳ ಸಂಪೂರ್ಣ ಸಮಗ್ರ ಮಾಹಿತಿಯನ್ನ ತಮ್ಮ ಮುಂದೆ ಕೊಟ್ಟಿದ್ದೇವೆ. ಇದೀಗ ಶ್ರೀಯುತ ಜೇಗೌಡರವರು, ಚಲನಚಿತ್ರ ನಿರ್ಮಾಪಕರು, ಅವರು ಅಭಿನಂದನೆಗಳು. ಸಂಜಯ್ ಗೌಡ್ರವರು, ಇವರು ಅಭಿನಂದನೆಗಳು. ಈಗಾಗಲೇ ಕೆಂಪೇಗೌಡ ವೈಭವ ಏನು ನೋಡಿದ್ರೆ ಅದು AKG TV ಅಂತ ಯೂಟ್ಯೂಬ್ನಲ್ಲಿ ನೋಡಿದ್ರೆ ಪ್ರಸಾರ ಬರ್ತದೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ನಾಡಪ್ರಭು ಕೆಂಪೇಗೌಡರು ಅಂದು ಮಾಡಿದಂಥ ಕೈಂಕರ್ಯಗಳನ್ನ ಇಂದು ಪ್ರಸ್ತುತ ಪೀಳಿಗೆಗೆ ತಲುಪಿಸ್ತಿರ್ತಂಥ ಡಾಕ್ಟರ್ HM ಕೃಷ್ಣಮೂರ್ತಿಯವರ ಒಂದು ವೈಖರಿಗೆ, ಸಾಮರ್ಥ್ಯಕ್ಕೆ ಮತ್ತು ಪ್ರಯತ್ನಕ್ಕೆ ಎಲ್ಲರ ಬೆಂಬಲ ಇರಲಿ ಅಂತ ಹೇಳ್ತಾ ಇದೀಗ ಸಂಜಯ್ ಗೌಡರು, ಖ್ಯಾತ ಚಲನಚಿತ್ರ ನಿರ್ಮಾಪಕರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಮೊದಲನೇದಾಗಿ ನಾಡಪ್ರಭು ಕೆಂಪೇಗೌಡರಿಗೆ ನಾಡಸಿಂಹ ಕೆಂಪೇಗೌಡ ಅನ್ನೋ ಒಂದು ಸಾಂಗ್ ಮಾಡಿದಾರೆ, ಒಂದು ಹಾಡು. ಯಾಕೆಂದರೆ ನಾನು ಒಬ್ಬ ಹಲವಾರು ಆಲ್ಬಮ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಆದರೆ ಒಂದು ಮೇಕಿಂಗು, ಒಂದು ಟೆಕ್ನಿಷಿಯನ್ ಆಲ್ಬಮ್ ಅಂದರೆ ಇವಾಗ ಒಂದು ಕನ್ನಡ ಆಲ್ಬಮ್ ಅಂದರೆ ಹೆಂಗೆ ಅಂದರೆ, ಇವಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಒಂದಿಷ್ಟ. ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದದ್ದು ನಮ್ಮ ಕನ್ನಡ. ಸೊ ಆ ಕನ್ನಡಿಗರು ಬೆಲೆ, ಕನ್ನಡಿಗರು ಎಷ್ಟು ಶಕ್ತಿ ಇದ್ದಾರೆ ಅನ್ನೋದು ಇವತ್ತೇನು ಈ ಸಾಂಗಲ್ಲಿ ನೋಡಿ ಕೂತ್ಕೋಬೇಕಾದ್ರೆ ನನಗೆ ರೋಮಾಂಚನ ಆಗೋದು. ಯಾಕೆಂದರೆ ಒಂದು ಸಿನಿಮಾ ಶೈಲಿಯಲ್ಲಿ ಒಂದು ಆಲ್ಬಮ್ ತೆಗೆದಿದ್ದಾರೆ. ಆಮೇಲೆ ನಮ್ಮ ಕೃಷ್ಣಮೂರ್ತಿಯವರ ಕನಸು. ಯಾಕೆಂದರೆ ಒಂದು ಕಲಾವಿದ ಆದವ್ರು ಯಾರಿಗೆ ಆದರೂ, ಯಾವುದೇ ವ್ಯಕ್ತಿ ಆದರೂ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ನಾನು ಯಾವುದೋ ಕರಿಯ ಅನ್ನೋ ಸಿನಿಮಾಲ್ ಒಂದು ಶಾರ್ಟ್ ಸೀನಲ್ಲಿ ನೋಡ್ಬಿಟ್ಟು ಒಂದಿನ ಹೇಳಿದ್ದೆ, ಒಂದು ಸೀನಲ್ಲಿ ಬಂದು ಹೋಗ್ತೀರಾ ಅಂತ. ಒಂದು ನಿಜವಾದ ಕಲಾವಿದ ಇವರೊಳಗೆ ಬಹಳಷ್ಟು ಅಡಗಿದ್ದಾರೆ ಅನ್ನೋದಕ್ಕೆ ಈ ಸಾಂಗ್ಗೆ ಸಾಕ್ಷಿಯನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಇವೆಲ್ಲವನ್ನ ಕಾಲಘಟ್ಟದಲ್ಲಿ ಆ ನಡೆದಂತ ಸತ್ಯ ಘಟನೆಗಳನ್ನ ತಿಳಿಸ್ಬೇಕು ಪ್ರಪಂಚಕ್ಕೆ. ಅವರು ಕೊಟ್ಟಂತ ಹೋರಾಟಗಳು, ಅವರು ಕಟ್ಟಿದಂತ ಮಠಗಳು, ಅವರು ಕೊಟ್ಟಂತ ದೇವಸ್ಥಾನಗಳು, ಅವರು ಕೊಟ್ಟಂತ ಭಗವಂತನಿಂದ ಆ ಒಂದು ಭಕ್ತಿ, ಅವರು ಏನೇನು ಸಾಧನೆಯನ್ನ ಮಾಡಿದರೆ ಅದೆಲ್ಲವನ್ನ ಜನರ ಮುಂದಿಡುವಂತ ಪ್ರಯತ್ನನೇ AKG TV ಚಾನಲ್. ಹಾಗಾಗಿ ಕೆಂಪೇಗೌಡರ ಈಗ 4 ಕೋಟೆಗಳನ್ನ ಸಂಕ್ಷಿಪ್ತವಾಗಿ ಚಿತ್ರೀಕರಣ ಮಾಡಿ, ಎಷ್ಟು ಋಷಿಗಳಿದ್ರು, ಎಷ್ಟು ಮುನಿಗಳಿದ್ರು, ಎಷ್ಟು ಮೆಟ್ಲಿದೆ, ಎಷ್ಟು ಎತ್ತರ ಇದೆ, ಅಲ್ಲಿ ಏನೇನು ಆಕಾರ ಇದೆ, ಏನೇನು ಮದ್ದುಗುಂಡಗಳ ಜಾಗ ಇದೆ, ಎಷ್ಟು ಕುಂಟೆಗಳಿದೆ, ಅಲ್ಲಿ ದೊಡ್ಡ ದೊಡ್ಡ ಕೆರೆಗಳು ಆ ಒಳಗ ಭಾಗದಲ್ಲಿದೆ, ಎಷ್ಟು ಮರ ಗಿಡ ಬಳ್ಳಿಗಳನ್ನು ಸುತ್ತಕೊಂಡು ಇವತ್ತು ಆ ಒಂದು ಕೋಟೆಗಳು ಇವತ್ತು ಪ್ರಕಾಶಮಾನವಾಗಿ ಯಾವುದೇ ದಿಕ್ಕಲ್ಲಿ ನೋಡಿದ್ರು ಕೆಂಪೇಗೌಡರ ಕೋಟೆ ಅನ್ನುವಂತ ಶಕ್ತಿಯನ್ನ, ಅದರ ಒಂದು ಆಕರ್ಷಣೆಯನ್ನ ಪಡೆದಿದೆಯಲ್ಲ, ಅದನ್ನ ಜನಗೆ ತಿಳಿಸುವಂತ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಅದರಲ್ಲಿ ಇನ್ನು ಅನೇಕರು ವಿಚಾರಧಾರೆಯನ್ನು ತಿಳಿಸೋದಾದ್ರೆ ಅಥವಾ ಮಾಹಿತಿ ಕೊಡೋದಾದ್ರೆ, ಅವರ ಬಗ್ಗೆ ಕತೆ ಕವನಗಳನ್ನ ಬರೆದು ಹಾಡಿ ಅದನ್ನ ಪ್ರಶಂಸೆಯನ್ನ ಮಾಡಿಕೊಳ್ಳೋದಾದ್ರೆ ನಂದು ಯಾವ ಅಭ್ಯಂತರನೂ ಇಲ್ಲ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅವರೆಲ್ಲರಿಗೂ ಉಚಿತವಾಗಿ ನಾನು ಆ ಜಾಗವನ್ನ ನೀಡಲಿಕ್ಕೆ ಬಯಸ್ತೇನೆ. ಅವರು ನಮ್ಮಿಂದ ಏನಾಗಬೇಕು, ನಮ್ಗೆ ಯಾವ ಅಪೇಕ್ಷೆನೂ ಇಲ್ಲ. ಹಾಗಾಗಿ ಐತಿಹಾಸಿಕವಾದದ್ದು, ಹಿಂದೆ ನಡೆದಂಥದ್ದು, ಈಗಿನ ಜನರೇಷನ್ ಏನು ಕೊಡಬೇಕು ಅನ್ನೋದು ನನ್ನ ಇಷ್ಟೇ ಉದ್ದೇಶ. ಹಣ ಮಾಡಬೇಕಾಗಿದ್ರೆ ನಾನು 24-25 ವರ್ಷ ಆಯಿತು, ಇನ್ಯಾರೂ ಮಾಡೋಕ್ಕಾದಷ್ಟು ದಾನ ಧರ್ಮ ಕೆರೆ ಎಲ್ಲದರಲ್ಲೂ ಎಲ್ಲ ವಿಷಯದಲ್ಲೂ ಕೆಂಪೇಗೌಡರ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡಿದ್ದೀನಿ ಅಂದರೆ ಅದು ನನ್ನ ಸ್ವಾರ್ಥಕ್ಕಲ್ಲ, ಇದು ನನ್ನ ಆತ್ಮಸಂತೋಷಕ್ಕೆ. ಒಬ್ಬ ಪುಣ್ಯಾತ್ಮ ಇದ್ದಾಗ ಅಷ್ಟು ವರ್ಷ ಸತ್ತು ಇವತ್ತು ನಾವೆಲ್ಲ ಕೈ ಮುಗಿತೀವಿ ಅಂದರೆ ನಾವು ಅವ್ರ ದಾರಿಲಿ ಸಾಗೋಣ. ನಾವಿಲ್ಲದೆ ಇದ್ರು ನಮ್ಮ ಹೆಸರು ಚಿರಾಯವಾಗಿ ಉಳಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸಂಪೂರ್ಣವಾಗಿ ನನ್ನ ಮನಸ್ಸನ್ನ, ಸಮಯವನ್ನ, ನನ್ನ ದುಡಿಮೆಯನ್ನ ನಿಯೋಗ ಮಾಡಿ ಒಳ್ಳೆಯ ಕೆಲಸಕ್ಕೆ ಅದನ್ನು ನೀಡ್ತಾ ಇದ್ದೀನಿ, ಅದನ್ನು ಮಾಡಿಸ್ತಾ ಇದ್ದೀನಿ. ಅದರಲ್ಲೂ ನಾನು ಅವರ ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೆಲಸದಲ್ಲಿ ಮುಂದೆ ತೊಡಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ನನ್ನಲ್ಲಿರುವಂಥ ಉದ್ದೇಶ. ಹಾಗಾಗಿ ನಿಮಗೆ ಗೊತ್ತಿದೆ ಯಾರು ಹೆಂಗಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಏನು ಮಾಡ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ನಾನು ಜನರ ಮಧ್ಯೆ, ಎಲ್ಲರ ಜೊತೆಯಲ್ಲಿ
ಒಬ್ಬ ಪ್ರೀತಿಯ ಒಬ್ಬ ಸ್ನೇಹಿತನಾಗಿ, ಒಬ್ಬ ಅಣ್ಣನಾಗಿ, ಅಥವಾ ನಿಮ್ಮ ಅವರ ಆತ್ಮಸಂತೋಷದ ಒಬ್ಬ ವ್ಯಕ್ತಿಯಾಗಿ ನಾನು ಗುರುಸ್ಕೊಂಡಿದ್ದೆ.